ಕರ್ನೂಲ್ನಲ್ಲಿ ಬಸ್ ಧಗಧಗ 20 ಮಂದಿ ಸಜೀವ ದಹನ ದೃಶ್ಯ ಘೋರ ಸಾವು ಅನ್ನೋದು ಹೇಗೆಲ್ಲ ಬರುತ್ತೆ ನೋಡಿ. ಇದನ್ನೆಲ್ಲ ನೋಡ್ತಾ ಇದ್ರೆ ವಿಧಿ ಅದೆಷ್ಟು ಕ್ರೂರಿ ಅಂತ ಅನ್ಸ್ಬಿಡುತ್ತೆ. ಇವರೆಲ್ಲ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಮಿಂದಿದ್ರು, ಮನೆ ಮಂದಿ ಜೊತೆ ಕುಣಿದು ಕುಪ್ಪಳಿಸಿದ್ರು. ಹಬ್ಬದ ಸಡಗರ ಇನ್ನೂ ಕೂಡ ಮಾಸಿರಲಿಲ್ಲ. ಅಷ್ಟಲ್ಲಾಗಲೇ ಆ ಸಂಭ್ರಮಕ್ಕೆ ವಿಧಿ ಕೊಳ್ಳಿ ಇಟ್ಟಿದೆ. ಹಬ್ಬ ಮುಗಿಸ್ಕೊಂಡು ವಾಪಸ್ ಆಗ್ತಿದ್ದವರು ಬೆಂಕಿಯಲ್ಲಿ ಬೆಂದು ಹೆಣವಾಗಿದ್ದಾರೆ. ಚಲಿಸುತ್ತಿದ್ದ ಬಸ್ಸೇ ಚಿತೆಯಾಯಿತು. ದಿ ಬರ್ನಿಂಗ್ ಬಸ್. ಹೈವೇಯಲ್ಲಿ 20 ಜನ ಸಜೀವ ದಹನ. ಹತ್ತು ದಿನ ಹಿಂದೆ ಜೈಸಲ್ಮೇರ್, ಈಗ ಕರ್ನೂಲ್ನಲ್ಲಿ ದುರಂತ. ಚಲಿಸುತ್ತಿರೋ ಬಸ್ನಲ್ಲೇ ಬೆಂಕಿ ಅವಘಡ ಆಗೋದೇಕೆ? ವೇಗದೂತ ಸ್ಲೀಪರ್ ಬಸ್ಗಳೇ ಯಮದೂತರಾಗ್ತಿರುವುದೇಕೆ? ಸರಿಯಾಗಿ 10 ದಿನಗಳ ಬಳಿಕ ಮತ್ತೊಂದು ಬಸ್ ದುರಂತ ಸಂಭವಿಸಿದೆ. ಸೇಮ್ ಟು ಸೇಮ್ ಜೈಸಲ್ಮೇರ್ನಲ್ಲಿ ಸ್ಲೀಪರ್ ಬಸ್ ಬೆಂಕಿಗಾಹುತಿಯಾಗಿ 15 ಜನ ಸಜೀವ ದಹನವಾದ 10 ದಿನಗಳ ಬಳಿಕ ಆಂಧ್ರಪ್ರದೇಶದ ಕರ್ನೂಲ್ನಲ್ಲೂ ಖಾಸಗಿ ಬಸ್ ಬೆಂಕಿಗಾಹುತಿಯಾಗಿ 20 ಮಂದಿ ಸಜೀವ ದಹನವಾಗಿದ್ದಾರೆ. ಚಲಿಸುತ್ತಿದ್ದ ಬಸ್ಸೇ ಚಿತೆಯಾಗಿ ಸಂಪೂರ್ಣ ಸುಟ್ಟು ಬೂದಿಯಾಗಿದೆ. भाई बोल की चिल्लाने की आवाज़ तो आ रही थी, फिर भी वो थोड़ी देर में शांत हो गई. और ये बाहर निकले हुए पड़े थे, उन्होंने एम्बुलेंस आई, जल्दी आ गई. हम लोग हैदराबाद से निकला, मैं लकड़ी का पुल से बैठा. अराउंड 2:40 के आसपास बस रुकी. मतलब मैं उठा, फिर मतलब बस एक्सीडेंट हुआ ऐसा कुछ लगा. मैं तो उठा, बाहर देखा तो आग लगी हुई थी. ನಡುರಾತ್ರಿ 2:30 ಗಂಟೆಗೆ 200 ಕಿಲೋಮೀಟರ್ ಸ್ಪೀಡ್. ಅದು ಕಾವೇರಿ ಬಸ್. ಅವರೆಲ್ಲ ದೀಪಾವಳಿ ಹಬ್ಬದ ಸಂಭ್ರಮವನ್ನ ಮುಗಿಸಿ ಮರಳಿ ಬೆಂಗಳೂರಿಗೆ ಕೆಲಸಕ್ಕೆ ಬರುತ್ತಿದ್ರು. ಹೈದರಾಬಾದ್ನ ಬೇರೆ ಬೇರೆ ಸ್ಟಾಪ್ಗಳಲ್ಲಿ ಬಸ್ ಹತ್ತಿದ್ರು. ಸಂಜೆ ಹೈದರಾಬಾದ್ನಿಂದ ಬಸ್ ಹೊರಟಿತ್ತು. ಮಧ್ಯದಲ್ಲೆಲ್ಲೋ ಊಟಕ್ಕೂ ಸ್ಟಾಪ್ ಕೊಟ್ಟಿದ್ರು. ಆನಂತರ ಬಸ್ನಲ್ಲಿದ್ದ ಎಲ್ಲರಿಗೂ ಗಾಢ ನಿದ್ದೆ. ದೀಪಾವಳಿಯ ಸಂಭ್ರಮ, ಊರಲ್ಲಿ ಕಳೆದ ಖುಷಿ, ರಜೆಯ ಮಜಾ ಎಲ್ಲವನ್ನ ಅನುಭವಿಸಿ ಮತ್ತೆ ಹೊಸ ಜೋಶ್ನಲ್ಲಿ ಕೆಲಸಕ್ಕೆ ಕಾಯಕ ನಗರಿ ಬೆಂಗಳೂರಿಗೆ ಬರುತ್ತಿದ್ದವರಿಗೆ ಆ ರಾತ್ರಿ ರಣಭಯಂಕರ ನಿದ್ದೆ. ಪ್ರಯಾಣಿಕರೆಲ್ಲ ಗಾಢ ನಿದ್ದೆಯಲ್ಲಿದ್ದಾಗಲೇ ಆ ನತದೃಷ್ಟ ಬಸ್ನ ಕೆಳಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಕಾವೇರಿ ಬಸ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುತ್ತಿತ್ತು. NH44ನಲ್ಲಿ ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದ ಬಸ್ನಲ್ಲಿ ನಸುಕಿನ ಜಾವ 2:30 ಸುಮಾರಿಗೆ ದೊಡ್ಡ ಸದ್ದು ಕೇಳಿಸಿತ್ತು. ಆಗ ಬಸ್ ಕರ್ನೂಲಿನ ಚಿನ್ನತೇಕೂರು ಹೈವೇಯಲ್ಲಿ ಚಲಿಸುತ್ತಿತ್ತು. ಅತಿ ವೇಗವಾಗಿ ಚಲಿಸುತ್ತಿದ್ದ ಬಸ್ನಡಿ ಬೈಕೊಂದು ಸಿಲುಕೊಂಡಿತ್ತು. ಸವಾರ ಸ್ಥಳದಲ್ಲೇ ಸಾವಿಗೀಡಾಗಿದ್ದ. ಆ ಬೈಕ್ ಬಸ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಬಡಿದಿತ್ತು. ಬೈಕ್ನ ಪೆಟ್ರೋಲ್ ಚೆಲ್ಲಿ ಬೆಂಕಿ ಕಿಡಿ ಹೊತ್ಕೊಂಡಿತ್ತು. ಕೆಲ ಪ್ರಯಾಣಿಕರಿಗೆ ಬಸ್ನ ಕೆಳಗಿನಿಂದ ಬೆಂಕಿ ಕಿಡಿ ಕಾಣಿಸಿತ್ತು. ಅವರು ತಕ್ಷಣ ಬಸ್ ನಿಲ್ಲಿಸುವಂತೆ ಡ್ರೈವರ್ಗೆ ಸೂಚಿಸಿದ್ರು. ಬೆಂಕಿ ಕಿಡಿ ಹೊತ್ತಿಕೊಂಡ್ರೂ ಬಸ್ ಚಲಿಸುತ್ತಲೇ ಇತ್ತು. हम लोग हैदराबाद से निकला, मैं लकड़ी का पुल से बैठा. अराउंड 2:40 के आसपास बस रुकी. मतलब मैं उठा, फिर मतलब बस एक्सीडेंट हुआ ऐसा कुछ लगा. मैं तो उठा, बाहर देखा तो आग लगी हुई थी. आगे फ्रंट में और थोड़ा लेफ्ट साइड में, मतलब लेफ्ट साइड में ऊपर सीट थी मेरी,
उधर से दिख रहा था। पहले तो मेरे को मतलब विश्वास नहीं हुआ कि आगे या फिर क्या है, मतलब लाइट चमक रही है। फिर थोड़ी देर में रियलाइज़ हुआ कि फायर है। तो कुछ लोगों का आवाज़ आया, सब लोग सो रहे थे, 2-3 लोग उठे थे बस पे, सब लोगों को जगाया, फिर फायर करके बोला, मतलब गेट डाउन, ऐसा फायर। तो हम लोग आगे से निकलने की कोशिश कर रहे थे। ड्राइवर लोगों को पता नहीं था कहाँ पे है, डोर लॉक थे, थोड़े मेन डोर लॉक था। तो वो बीच वाला जो डोर रहता वो ओपन करने की कोशिश किया, वो भी क्लोज था। तो पीछे गए हम लोग, पीछे इमरजेंसी एक विंडो था, डोर नहीं था, हैंडल कुछ भी नहीं था, हैमर नहीं था। तो ऐसी नॉर्मल विंडो था, उसको ब्रेक करा हम लोगों ने। फिर मतलब पंच मारा, किक मारा, फिर ये ऐसे धक्का दिया, हेड बट किया। फिर जैसे जैसे ओपन हुआ तब तक बहुत सारा स्मोक आ रहा था, आगे लाइक फायर स्प्रेड हो रही थी बहुत। फिर विंडो ब्रेक हुआ, हम लोगों ने ऊपर से जंप किया, वो काफ़ी ऊपर है विंडो। और तो उस टाइम पे कोई सोचते नहीं है, तो ऊपर से ऐसे जंप कर दिया। कोई पैर पे गिरा, कोई सर पे गिरा है, कोई साइड से गिरा है, बैक पे गिरा है। तो कुछ लोग उधर भी बेहोश हो गए थे ऊपर से गिर के। तो उन लोगों को खींच के हम लोग साइड में लेके आए। स्मोक आ रहा था, फायर बढ़ रही है। अराउंड 10-11 लोग पीछे से निकले, कुछ 4-5 लोग साइड से निकले, ड्राइवर साइड से विंडो से। बाकी जो लोग हैं वो ड्राइवर विंडो टोट निकले, वो भी ड्राइवर डोर भी लॉक हो गया था। ಇವರು ಅದೇ ಬಸ್ನ U7 ಸೀಟ್ನಲ್ಲಿದ್ದ ಪ್ರಯಾಣಿಕ ಜಯಂತ್ ಕುಶ್ವಾಹ. ಹೈದರಾಬಾದ್ನ ಲಕಡಿಕಾಪೂಲ್ ಬಸ್ ಸ್ಟಾಪ್ನಲ್ಲಿ ಬಸ್ ಸೇರಿ ಕುಳಿತವರಿಗೆ ಗಾಢ ನಿದ್ದೆ. ಬಳಿಕ ಎಚ್ಚರವಾಗಿದ್ದೇ ನಡುರಾತ್ರಿ 2:30ಕ್ಕೆ. ಆ ಹೊತ್ತಿಗೆ ಬಸ್ಗೆ ಬೆಂಕಿ ಹೊತ್ಕೊಂಡಿತ್ತು. ಧಗಧಗ ಅಂತ ಹೊತ್ತಿ ಉರಿಯುತ್ತಿತ್ತು. ಆದರೂ ಬಸ್ ಚಲಿಸುತ್ತಲೇ ಇರೋದನ್ನ ನೋಡಿ ಡ್ರೈವರ್ ಗಮನಕ್ಕೆ ತಂದ್ರು. ಬಳಿಕ ಬಸ್ಸನ್ನ ನಿಲ್ಲಿಸಲಾಗಿತ್ತು. ಆದರೆ ಅಷ್ಟು ಹೊತ್ತಿಗೆ ಬೆಂಕಿಯ ಕೆನ್ನಾಲಿಗೆ ಕೆಳಗಿಡೀ ವ್ಯಾಪಿಸಿತ್ತು. ತಕ್ಷಣ ಬಸ್ನಲ್ಲಿದ್ದ ಎಲ್ಲರನ್ನ ಎಚ್ಚರಿಸಿದ್ರು. ಆದರೆ ಎಲ್ಲಾ ಕಡೆ ದಟ್ಟ ಹೊಗೆ ಆವರಿಸಿಕೊಂಡಿತ್ತು. ಬಸ್ನ ಎಲ್ಲಾ ಕಡೆಯೂ ಪರದೆಗಳಿದ್ದ ಕಾರಣ ಒಬ್ರಿಗೊಬ್ರು ಕಾಣಿಸುತ್ತಲೂ ಇರಲಿಲ್ಲ. ಬಸ್ನಲ್ಲಿದ್ದ ಎಲ್ಲರನ್ನೂ ನಿದ್ದೆಯಿಂದ ಎಚ್ಚರಿಸಲಾಯಿತು. ಅಷ್ಟೊತ್ತಿಗೆ ಇಡೀ ಬಸ್ನಲ್ಲಿ ಹಾಹಾಕಾರವೆದ್ದಿತ್ತು. ಬಸ್ನ ಮೇನ್ ಡೋರ್ ತೆರೆಯಲು ಪ್ರಯತ್ನಿಸಲಾಯಿತಾದರೂ ಅದು ಲಾಕ್ ಆಗಿದ್ದ ಕಾರಣ ಏನೂ ಮಾಡಲಾಗಲಿಲ್ಲ. ಡ್ರೈವರ್ ಸೀಟ್ ಪಕ್ಕದ ವಿಂಡೋ ಕೂಡ ಲಾಕ್ ಆಗಿತ್ತು. ಬಸ್ನಲ್ಲಿದ್ದ ಕಿಟಕಿ ಗಾಜುಗಳೆಲ್ಲ ಬಂದಾಗಿದ್ದರಿಂದ ಅದಾಗಲೇ ಬಸ್ ಪೂರ್ತಿ ದಟ್ಟ ಹೊಗೆ ಆವರಿಸಿಕೊಂಡಿತ್ತು. ಕೊನೆಗೆ ಬಸ್ನ ಹಿಂಬದಿಯಲ್ಲಿದ್ದ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಲು ಪ್ರಯತ್ನಿಸಲಾಯಿತು. ತುಂಬಾ ಕಷ್ಟಪಟ್ಟು ಹಿಂಬದಿಯ ಎಮರ್ಜೆನ್ಸಿ ವಿಂಡೋ ಓಪನ್ ಮಾಡಲಾಯಿತು. ಇದೇ ಎಮರ್ಜೆನ್ಸಿ ವಿಂಡೋದ ಮೂಲಕ 15 ಜನ ಹೊರಕ್ಕಾರಿದ್ರು. ಡ್ರೈವರ್ ಸೀಟ್ ವಿಂಡೋದಿಂದಲೂ 2-3 ಜನ ಹೊರಕ್ಕಾರಿ ಪ್ರಾಣಾಪಾಯದಿಂದ ಪಾರಾದ್ರು. ಹತ್ತು ದಿನ ಹಿಂದೆ ಜೈಸಲ್ಮೇರ್ನಲ್ಲೂ ಇದೇ ರೀತಿ ಬಸ್ ದುರಂತ. 30 से 35 लोग तो खड़े हैं, इससे ज़्यादा हो गए। और बहुत बुरी हालत थी, मैं देख नहीं पाया एक जगह. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ, ಎಸಿ ಸ್ಲೀಪರ್ ಬಸ್ 20 ಸಜೀವ ದಹನ. ಸರಿಯಾಗಿ 10 ದಿನಗಳ ಹಿಂದೆ ಅಕ್ಟೋಬರ್ 14ರಂದು ಈಗ ಕರ್ನೂಲ್ನಲ್ಲಿ ನಡೆದ ರೀತಿಯದ್ದೇ ದುರಂತ ಜೈಸಲ್ಮೇರ್ನಲ್ಲೂ ನಡೆದಿತ್ತು. ಅದು ಕೂಡ ಎಸಿ ಸ್ಲೀಪರ್ ಬಸ್. ಅದರಲ್ಲೂ ಇಷ್ಟೇ ಪ್ರಯಾಣಿಕರಿದ್ರು. ಅಲ್ಲೂ ಸಾವಿಗೀಡಾಗಿದ್ದು 20 ಜನ. ಆ ದುರಂತಕ್ಕೂ ಶಾರ್ಟ್ ಸರ್ಕ್ಯೂಟ್ ಕಾರಣವಾಗಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದಲೇ ಮೇನ್ ಡೋರ್ ಲಾಕ್ ಆಗಿ ಪ್ರಯಾಣಿಕರೆಲ್ಲ ಹೊರಬರಲಾಗದೆ ಸಜೀವ ದಹನವಾಗಿದ್ರು. ಅದಾಗಿ ಕೇವಲ 10 ದಿನಗಳಲ್ಲಿ ಮತ್ತೊಂದು ರಣಭೀಕರ ದುರಂತ ನಡೆದಿದ್ದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ವೇಗದೂತ ಸ್ಲೀಪರ್ ಬಸ್ಗಳು ಯಮದೂತನಾಗ್ತಿರೋದು ಪ್ರತಿಯೊಬ್ಬರನ್ನೂ ದಂಗುಬಡಿಸಿದೆ.
ಎರಡೂ ದುರಂತಗಳಲ್ಲೂ ಸಾಮ್ಯತೆ. ಹೌದು, ಜೈಸಲ್ಮೇರ್ ಮತ್ತು ಕರ್ನೂಲ್ ಈ ಎರಡೂ ಕಡೆಗಳಲ್ಲಿ ಕೇವಲ 10 ದಿನಗಳ ಅಂತರದಲ್ಲಿ ನಡೆದ ದುರಂತದಲ್ಲಿ ಕೆಲವು ಸಾಮಾನ್ಯ ಅಂಶಗಳಿವೆ. ಕರ್ನೂಲ್ನಲ್ಲಿ ಅತಿ ವೇಗದಲ್ಲಿ ಚಲಿಸುತ್ತಿದ್ದ ಬಸ್ಗೆ ಬೈಕ್ ಡಿಕ್ಕಿ ಹೊಡೆದು ಬೆಂಕಿ ಹೊತ್ಕೊಂಡಿತ್ತಾದರೂ ಆ ಬಳಿಕ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬಸ್ನ ಮೇನ್ ಡೋರ್ ಎಲ್ಲ ವಿಂಡೋಗಳು ಲಾಕ್ ಆಗಿದ್ದವು. ಜೈಸಲ್ಮೇರ್ನ ದುರಂತದಲ್ಲೂ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಮೇನ್ ಡೋರ್ ಲಾಕ್ ಆಗಿತ್ತು. ಎರಡೂ ಕಡೆಯಲ್ಲೂ ಕಿಟಕಿ ಗಾಜುಗಳನ್ನು ಬೇಗನೆ ಒಡೆದು ಹೊರಬರಲಾಗಲಿಲ್ಲ. ಎರಡೂ ಕಡೆಯೂ ಪ್ರಯಾಣಿಕರಲ್ಲಿ ಹಲವರು ಯುವಕರಿದ್ದರು. ಈ ಬಸ್ಗಳ ಗಾಜನ್ನ ಒಡೆಯಲಾಗಲಿಲ್ಲ. ಹಾಗಾಗಿಯೇ ಎರಡೂ ದುರಂತಗಳಲ್ಲಿ ಜನ ಹೊರಬರಲಾಗದೆ ಬಸ್ನೊಳಗೆ ಸಿಲುಕಿ ದಟ್ಟ ಹೊಗೆಯಿಂದ ಉಸಿರುಗಟ್ಟಿ ಸಾವಿಗೀಡಾದ್ರು. ಎರಡೂ ಬಸ್ ದುರಂತಗಳಲ್ಲೂ 20 ಜನ ಸಾವಿಗೀಡಾದ್ರು. ಹಾಗಾದ್ರೆ ಅಂದು ಜೋಧ್ಪುರದಲ್ಲೇನಾಯ್ತು ಅಂತ ನೋಡೋದಾದ್ರೆ, ಸುಮಾರು 57 ಪ್ರಯಾಣಿಕರಿದ್ದ ಬಸ್ ಜೈಸಲ್ಮೇರ್ನಿಂದ ಜೋಧ್ಪುರದತ್ತ ಸಂಚರಿಸುತ್ತಿತ್ತು. ಬೆಂಕಿ ಕಾಣಿಸುತ್ತಲೇ ಜನ ಚೀರಾಡತೊಡಗಿದ್ರು. ಕಿಟಕಿ ಗಾಜುಗಳನ್ನು ಎಷ್ಟೇ ಪ್ರಯತ್ನಿಸಿದ್ರೂ ಒಡೆಯಲಿಕ್ಕಾಗಿರಲಿಲ್ಲ. ಹೊರಗೆ ಸೇರಿದ್ದ ಜನ ನೆರವಿಗೆ ಧಾವಿಸಿದ್ರೂ ಬೆಂಕಿಯ ಕೆನ್ನಾಲಿಗೆಯಿಂದ ಏನೂ ಮಾಡಲಿಕ್ಕಾಗಲಿಲ್ಲ. ಅಗ್ನಿಶಾಮಕ ದಳ 30 ನಿಮಿಷಗಳ ಬಳಿಕ ತಲುಪಿತ್ತು. ಆ ವೇಳೆಗೆ ಒಳಗೆ ಸಿಲುಕಿದ್ದ 20 ಮಂದಿ ಸಜೀವ ದಹನವಾಗಿದ್ರು. ಮೃತರಲ್ಲಿ ಮಹಿಳೆಯರು, ಮಕ್ಕಳೇ ಹೆಚ್ಚಿದ್ರು. ಜನ ಚೀರಾಡುತ್ತಿದ್ರು, ಅರಚಾಡುತ್ತಿದ್ರು. ಆದರೆ ಯಾರಿಗೂ ವಿಂಡೋ ತೆಗೆಯಲಿಕ್ಕೇ ಆಗಲಿಲ್ಲ. भाई बोई की चिल्लाने की आवाज़ तो आ रही थी, फिर भी वो थोड़ी देर में शांत हो गई। और ये बाहर निकले हुए पड़े थे, उन्होंने एम्बुलेंस आई, जल्दी आ गई। ಕರ್ನೂಲ್ನಲ್ಲಿ ದೀಪಾವಳಿಯ ಸಂಭ್ರಮವನ್ನ ಮುಗಿಸಿ ಮರಳುತ್ತಿದ್ದವರು ದುರಂತ ಸಾವಿಗೀಡಾಗಿದ್ರು. ಜೈಸಲ್ಮೇರ್ನಲ್ಲಿ ದೀಪಾವಳಿಯನ್ನ ಆಚರಿಸಲು ಮನೆಗಳಿಗೆ ತೆರಳುತ್ತಿದ್ದವರು ಸಜೀವ ದಹನವಾಗಿದ್ರು. ಈ ಪ್ರಯಾಣ ತಮ್ಮ ಬದುಕಿನ ಕೊನೆಯ ಯಾತ್ರೆಯಾಗುತ್ತೆ ಅಂತ ಯಾರೂ ಊಹಿಸಿರಲೇ ಇಲ್ಲ. ಜೈಸಲ್ಮೇರ್ ದುರಂತದಲ್ಲೂ ಇಡೀ ಕುಟುಂಬ ಸಜೀವ ದಹನವಾಗಿತ್ತು. ಮಹೇಂದ್ರ ಮೇಘವಾಲ್ ಕುಟುಂಬ ಸಮೇತ ದೀಪಾವಳಿ ಆಚರಿಸುವುದಕ್ಕೆ ತವರಿಗೆ ತೆರಳುತ್ತಿದ್ರು. ಆದರೆ ಆ ನತದೃಷ್ಟ ಬಸ್ ಈ ಕುಟುಂಬಗಳ ಸಂತೋಷವನ್ನೇ ಕಸಿದುಕೊಂಡಿತ್ತು. ಬೆಂಕಿಯ ಕೆನ್ನಾಲಿಗೆ ಅದೆಷ್ಟು ರಣಭೀಕರವಾಗಿತ್ತೆಂದ್ರೆ ಕ್ಷಣಾರ್ಧದಲ್ಲೇ ಬಸ್ನಲ್ಲಿದ್ದವರೆಲ್ಲ ಹೊಗೆಯ ಭೀಕರತೆಗೆ ಮೂರ್ಛೆ ತಪ್ಪಿ ಬಸ್ನೊಳಗೆ ಎಲ್ಲರೂ ಸಜೀವ ದಹನವಾದ್ರು. ಮೃತರ ದೇಹಗಳೆಲ್ಲ ಸಂಪೂರ್ಣ ಸುಟ್ಟು ಕರಕಲಾಗಿತ್ತು. ಜೈಸಲ್ಮೇರ್ನಲ್ಲೂ ಇದೇ ಕಾರಣಕ್ಕೆ ಮೃತರನ್ನ ಗುರುತು ಪತ್ತೆ ಹಚ್ಚುವುದೇ ಕಷ್ಟವಾಗಿತ್ತು. DNA ಮೂಲಕ ಗುರುತು ಪತ್ತೆ ಹಚ್ಚಲಾಗಿತ್ತು. ಜೈಸಲ್ಮೇರ್ ಘಟನೆಯ ಬಳಿಕವೂ ಸ್ಲೀಪರ್ ಬಸ್ಗಳ ಸುರಕ್ಷತೆಯ ವಿಚಾರ ಭಾರೀ ಚರ್ಚೆಗೀಡಾಗಿತ್ತು. ಆದರೆ ಎಲ್ಲೂ ಯಾವುದೇ ಕ್ರಮಗಳನ್ನು ಕೈಗೊಂಡಿದ್ದು ಸುದ್ದಿಯಾಗಲೇ ಇಲ್ಲ. ಹಾಗಾಗಿಯೇ ಈಗ ಕರ್ನೂಲ್ನಲ್ಲೂ ಅಂತಹುದೇ ದುರಂತ ಸಂಭವಿಸಿದೆ. 20 ಮಂದಿ ಅನ್ಯಾಯವಾಗಿ ಸಜೀವವಾಗಿ ಬೆಂಕಿಗೆ ಆಹುತಿಯಾಗಿದ್ದಾರೆ. ಹಾಗಾದರೆ ಸ್ಲೀಪರ್ ಬಸ್ಗಳ ಇವೆಲ್ಲ ದುರಂತಕ್ಕೆ ಕಾರಣವೇನು? ಸ್ಲೀಪರ್ ಬಸ್ಗಳಲ್ಲಿರೋ ಲೋಪದೋಷಗಳೇನು? ಟ್ಯಾಕ್ಸ್ ಉಳಿಸೋದಕ್ಕೆ ಬಸ್ ಕಂಪನಿಗಳು ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರೋದು ಹೇಗೆ?
ಸ್ಲೀಪರ್ ಬಸ್ಗಳು ಹೊತ್ತಿ ಉರಿಯೋ ಘಟನೆಗಳು ಹೆಚ್ಚಾಗ್ತಿರುವುದಕ್ಕೆ ಮುಖ್ಯ ಕಾರಣವೇ ಅಕ್ರಮವಾಗಿ ಬಸ್ ಬಾಡಿಯನ್ನ ಮಾಡಿಫೈ ಮಾಡಿದ ಕಾರಣಕ್ಕೆ ಅಂತ ಹೇಳಲಾಗ್ತಿದೆ. ನಾನ್ ಎಸಿ ಪರ್ಮಿಟ್ ಪಡೆದು ಎಸಿ ಅಳವಡಿಸಿ ಮಾಡಿಫೈ ಮಾಡಲಾಗುತ್ತೆ. ಕಾನೂನು ಗಾಳಿಗೆ ತೂರಿ 28 ರಿಂದ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸ್ ಬಾಡಿಯನ್ನ ಮಾಡಿಫೈ ಮಾಡಲಾಗುತ್ತೆ. RTOಗೆ ತಿಳಿಸದೆ ಅಥವಾ ಲಂಚ ಕೊಟ್ಟು ಬಸ್ಗಳನ್ನ ಮಾಡಿಫೈ ಮಾಡ್ತಾರೆ. ನಾನ್ ಎಸಿಗೆ ಅನುಮತಿ ಪಡೆದು ಎಸಿ ಹಾಕಿ ಟ್ಯಾಕ್ಸ್ ಉಳಿಸೋದಕ್ಕಾಗಿ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಾರೆ ಬಸ್ ಮಾಲೀಕರು. ಅಲ್ಲದೆ ಬಸ್ಗಳ ಒಳಗೆ ಗ್ಯಾಲರಿ ಮತ್ತು ಗೇಟ್ ಅತ್ಯಂತ ಕಿರಿದಾಗಿರುತ್ತೆ. ಬಸ್ನ ಬಾಡಿಯಲ್ಲಿ ಮುಂದೆ ಮತ್ತು ಹಿಂದೆ ಫೈಬರ್ ಅಳವಡಿಸಲಾಗಿದ್ದು ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣ ಇಡೀ ಬಾಡಿಗೆ ಬೆಂಕಿ ತಗುಲಿ ಕೆಲ ಕ್ಷಣಗಳಲ್ಲೇ ಬಸ್ ಬೆಂಕಿಗೆ ಆಹುತಿಯಾಗುತ್ತೆ. ಲಗೇಜ್ ಟ್ರಕ್ನಂತಾಗಿವೆ ಪ್ರಯಾಣಿಕ ಬಸ್ಗಳು. ಹೌದು, ಇದು ಒಂದು ರಾಜ್ಯದ ಕಥೆಯಲ್ಲ. ಇಡೀ ದೇಶದಲ್ಲಿರೋ ಬಹುತೇಕ ಖಾಸಗಿ ಬಸ್ಗಳದ್ದು ಇದೇ ಕಥೆ. ಪ್ರಯಾಣಿಕರನ್ನ ಸಾಗಿಸೋದರ ಜೊತೆಗೆ ಖಾಸಗಿ ಬಸ್ಗಳು ಲಗೇಜ್ಗಳನ್ನು ಸಾಗಿಸುತ್ತಿದ್ದು ಇದರಿಂದಲೂ ಅಪಾರ ಆದಾಯವನ್ನು ಗಳಿಸ್ತಾರೆ. ಬಸ್ನ ಸಂಪೂರ್ಣ ಕೆಳಭಾಗ ಮತ್ತು ಬಸ್ನ ಟಾಪ್ನಲ್ಲೂ ಭರ್ಪೂರ ಲಗೇಜ್ಗಳನ್ನು ತುಂಬಿಸಿಯೇ ಪ್ರಯಾಣಿಸಲಾಗ್ತಿದೆ. ಜೈಸಲ್ಮೇರ್ ಮತ್ತು ಕರ್ನೂಲ್ನ ಬಸ್ ದುರಂತಕ್ಕೆ ತಕ್ಷಣ ಬೆಂಕಿ ಹತ್ತಿಕೊಳ್ಳುವಂಥ ಲಗೇಜ್ಗಳು ಕೆಳಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿದ್ದುದೇ ದುರಂತಕ್ಕೆ ಕಾರಣ ಅಂತಲೂ ಹೇಳಲಾಗ್ತಿದೆ. ಅಲ್ಲದೆ ಈ ಬಸ್ನಲ್ಲಿ ಪ್ರಯಾಣಿಕರಿಗೆ ಎಮರ್ಜೆನ್ಸಿ ಗೇಟ್ ಇರಲಿಲ್ಲ. ಮೇನ್ ಗೇಟ್ ಬೆಂಕಿ ಆವರಿಸಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಡೋರ್ ಲಾಕ್ ಆಗಿತ್ತು. ಇದೇ ಕಾರಣಕ್ಕೆ ಪ್ರಯಾಣಿಕರೆಲ್ಲ ಒಳಗೆ ಸಿಲುಕೊಂಡಿದ್ರು. ಹೊಗೆ ಆವರಿಸಿದಾಗ ವೆಂಟಿಲೇಷನ್ ಸಿಸ್ಟಮ್ ಕೂಡ ಇರಲಿಲ್ಲ. ಒಂದು ವೇಳೆ ಬಸ್ನೊಳಗೆ ಫೈರ್ ಸಿಸ್ಟಮ್ ಇದ್ರೆ ಅದು ಯಾಕೆ ಕೆಲಸ ಮಾಡುತ್ತಿರಲಿಲ್ಲ ಅಂತಲೂ ಚರ್ಚಿಸಲಾಗ್ತಿದೆ. ಕರ್ನೂಲ್ ದುರಂತಕ್ಕೆ ಕಾರಣವಾಗಿತ್ತು ಬೈಕ್. ಕರ್ನೂಲ್ ಸ್ಲೀಪರ್ ಬಸ್ ದುರಂತದ ಅಸಲಿ ಕಾರಣವೇ ಓರ್ವ ಬೈಕ್ ಸವಾರ. ಹೌದು, ಬೆಂಗಳೂರು ಹೈದರಾಬಾದ್ ಹೈವೇಯಲ್ಲಿ ಶುಕ್ರವಾರ ನಸುಕಿನ ಜಾವ ನತದೃಷ್ಟ ಬಸ್ನ ಜೊತೆಗೆ ಒಂದು ಬೈಕ್ ಕೂಡ ಚಲಿಸುತ್ತಿತ್ತು. ಆ ಹೊತ್ತಿಗೆ ತುಂತುರು ಮಳೆಯೂ ಸುರಿಯುತ್ತಿತ್ತು. ಮಳೆ ಬರುತ್ತಿದ್ದ ಕಾರಣ ಬೈಕ್ ಸ್ಕಿಡ್ ಆಗಿತ್ತು. ಬೈಕ್ ಸ್ಕಿಡ್ ಆದ ಕಾರಣ ಕರ್ನೂಲ್ನ ಶಿವಶಂಕರ್ ತಮ್ಮ ಬೈಕ್ ಜೊತೆಗೆ ತಾವು ಬಸ್ನ ಎದುರುಗಡೆಯ ಟೈರ್ನಲ್ಲಿ ಸಿಲುಕೊಂಡಿದ್ರು. ಬೈಕ್ ನಿಯಂತ್ರಣ ತಪ್ಪಿ ಬಸ್ನ ಮುಂಬದಿ ಟೈರ್ಗಳಡಿ ಹೋಗಿ ಸಿಲುಕಿತ್ತು. ಬಸ್ ನಡಿಬಿದ್ದು ಸವಾರ ಸ್ಥಳದಲ್ಲೇ ಸಾವಿಗೀಡಾಗಿದ್ರು. ಬೈಕ್ ನೇರವಾಗಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಹೋಗಿ ಬಡಿದಿತ್ತು. ಮೊದಲು ಬೈಕ್ನ ಪೆಟ್ರೋಲ್ ಟ್ಯಾಂಕಲ್ಲಿ ಬೆಂಕಿ ಕಾಣಿಸಿತ್ತು. ಜೊತೆಗೆ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಬಡಿದ ಕಾರಣ ಬೆಂಕಿಯ ಜ್ವಾಲೆ ಮತ್ತಷ್ಟು ವ್ಯಾಪಿಸಿಕೊಂಡಿತ್ತು. ಹಾಗಾಗಿಯೇ ಕ್ಷಣಾರ್ಧದಲ್ಲೇ ಬೆಂಕಿ ಇಡೀ ಬಸ್ಸನ್ನೇ ಆಹುತಿ ತೆಗೆದುಕೊಂಡಿತ್ತು. ಮುಂಭಾಗ ಬೈಕ್ ಡಿಕ್ಕಿಯಾಗುತ್ತಿದ್ದಂತೆ ಚಾಲಕ ಬ್ರೇಕ್ ಹಾಕಿ ಬಸ್ಸನ್ನ ಹೆದ್ದಾರಿ ಪಕ್ಕ ನಿಲ್ಲಿಸಿದ್ದಾನೆ. ನಿದ್ದೆಯಲ್ಲಿದ್ದ ಸಹಚಾಲಕನನ್ನ ಎಚ್ಚರಗೊಳಿಸಿದ್ದಾನೆ. ಆರಂಭದಲ್ಲಿ ಸಣ್ಣ ಬೆಂಕಿ ಎಂದು ತಿಳಿದು ತಾವೇ ನಂದಿಸಲು ಪ್ರಯತ್ನಿಸಿದ್ದಾರೆ. ಬೆಂಕಿ ತೀವ್ರತೆ ಹೆಚ್ಚಾಗುತ್ತಿದ್ದಂತೆ ನಿದ್ದೆಯಲ್ಲಿದ್ದ ಪ್ರಯಾಣಿಕರನ್ನ ಎಚ್ಚರಗೊಳಿಸಲು ಪ್ರಯತ್ನಿಸಿದ್ದಾರೆ. ಈ ವೇಳೆಗಾಗಲೇ ಚಾಲಕನ ಸೀಟ್ವರೆಗೂ ಬೆಂಕಿ ಆವರಿಸಿಕೊಂಡಿತ್ತು. ಎಸಿ ಬಸ್ ಆಗಿದ್ದರಿಂದ ಎಲ್ಲಾ ಕಿಟಕಿಗಳು ಕ್ಲೋಸ್ ಆಗಿತ್ತು. ಹಾಗಾಗಿ ಪ್ರಯಾಣಿಕರಿಗೆ ಹೊರಹೋಗಲು ಸಾಧ್ಯವಾಗಲಿಲ್ಲ ಎಂದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ ಎಂದು ವರದಿಯಾಗಿದೆ. ಕಳೆದ ತಿಂಗಳು ಹೊತ್ತಿ ಉರಿದಿತ್ತು ಬಿಎಂಟಿಸಿ ಬಸ್. ಹೌದು, ಮೊನ್ನೆ ಸೆಪ್ಟೆಂಬರ್ 15ರಂದು ಬೆಂಗಳೂರಿನಲ್ಲೂ ಬಿಎಂಟಿಸಿ ಬಸ್ ಸಂಪೂರ್ಣ ಹೊತ್ತಿ ಉರಿದಿತ್ತು. ಮೆಜೆಸ್ಟಿಕ್ನಿಂದ ಕಾಡುಗೋಡಿಗೆ ತೆರಳುತ್ತಿದ್ದ ಬಸ್ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣ ಸುಟ್ಟು ಕರಕಲಾಗಿತ್ತು. ತಕ್ಷಣವೇ ಚಾಲಕ ಎಚ್ಚೆತ್ತು ಬಸ್ ನಿಲ್ಲಿಸಿ ಎಲ್ಲ ಪ್ರಯಾಣಿಕರನ್ನು ಇಳಿಸಿದ ಕಾರಣ ಯಾವುದೇ ಜೀವಹಾನಿ ಸಂಭವಿಸಿರಲಿಲ್ಲ.
ಬೆಂಗಳೂರಲ್ಲಿ ಹೊತ್ತಿ ಉರಿದಿತ್ತು ಬಸ್ ಶೆಡ್. ಪಾರ್ಕ್ ಮಾಡಿದ್ದ 50 ಬಸ್ಗಳು ಧಗಧಗ. ಎರಡು 2024 ಅಕ್ಟೋಬರ್ 30ರಂದು ಬೆಂಗಳೂರಿನ ವೀರಭದ್ರನಗರದಲ್ಲೂ ಭಯಂಕರ ಅಗ್ನಿ ಅನಾಹುತ ನಡೆದಿತ್ತು. ಶೆಡ್ನಲ್ಲಿ ಪಾರ್ಕ್ ಮಾಡಲಾಗಿದ್ದ 50ಕ್ಕೂ ಹೆಚ್ಚು ಬಸ್ಗಳು ಬೆಂಕಿಗೆ ಆಹುತಿಯಾಗಿದ್ದವು. ನೋಡುತ್ತಲೇ ಹಲವು ಬಸ್ಗಳು ಬೆಂಕಿಗಾಹುತಿಯಾಗಿದ್ದು ಮುಗಿಲೆತ್ತರಕ್ಕೆ ಬೆಂಕಿಯ ಕೆನ್ನಾಲಿಗೆ ಚಾಚಿತ್ತು. ಅಲ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ದುರಂತ ಸಂಭವಿಸಿತ್ತು. ಬಸ್ಗಳ ಬಾಡಿ ಬಿಲ್ಡಿಂಗ್ ಸಂದರ್ಭ ದುರಂತ ನಡೆದಿತ್ತು. ಚಿತ್ರದುರ್ಗದಲ್ಲೂ ನಡೆದಿತ್ತು ದುರಂತ. 2020ರಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲೂ ಖಾಸಗಿ ಬಸ್ ಬೆಂಕಿಗಾಹುತಿಯಾಗಿ 5 ಸಜೀವ ದಹನವಾಗಿದ್ರು. ಆ ದುರಂತದಲ್ಲಿ 2 ಮಕ್ಕಳು ಸೇರಿ 5 ಮೃತಪಟ್ಟಿದ್ರು. ಕುಕ್ಕೆಶ್ರೀ ಟ್ರಾವೆಲ್ಸ್ ಎಂಬ ಖಾಸಗಿ ಬಸ್ ವಿಜಯಪುರದಿಂದ ಬೆಂಗಳೂರಿಗೆ ತೆರಳುತ್ತಿದ್ದಾಗ ಪುಣೆ ಬೆಂಗಳೂರು ಹೈವೇಯಲ್ಲಿ ಬೆಂಕಿಗಾಹುತಿಯಾಗಿತ್ತು. ಬಸ್ಗೆ ಬೆಂಕಿ ಆವರಿಸಿಕೊಳ್ಳುತ್ತಿದ್ದಂತೆ ಪ್ರಯಾಣಿಕರು ಹೊರಗೆ ಬರಲು ಪ್ರಯತ್ನಿಸಿದ್ದಾರೆ. ಆದರೆ ಸಾಧ್ಯವಾಗದೆ ಬಸ್ ಸಂಪೂರ್ಣ ಸುಟ್ಟು ಕರಕಲಾಗಿತ್ತು.